ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಪಗಲ್ ಕ್ರಾಸ್ ಬಳಿ ಸರ್ಕಾರಿ ಬಸ್ ಹಾಗೂ ಖಾಸಗಿ ಶಾಲೆಯ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು ಸರ್ಕಾರದಿಂದ ಪರಿಹಾರ ಕೊಡಲಾಗುವುದು ಅಂತ ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಪಗಲ್ ಕ್ರಾಸ್ ಬಳಿ ಸರ್ಕಾರಿ ಬಸ್ ಹಾಗೂ ಲೋಯೋಲಾ ಶಾಲೆಯ ಬಸ್ ನಡುವೆ ಅಪಘಾತ ಸಂಭವಿಸಿದ್ದು ಇದಕ್ಕೆ ತಗ್ಗು ಗುಂಡಿಗಳೇ ಕಾರಣ, ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿ ಸ್ಥಳೀಯರು ಸ್ಥಳದಲ್ಲೇ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಸಮಸ್ಯೆ ಆಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸರ್ಕಾರಿ ಬಸ್ ಹಾಗೂ ಖಾಸಗಿ ಶಾಲಾ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಗಾಯಗೊಂಡವರನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ಕೆಲಸವನ್ನ ಮಾಡಲಾಗಿದೆ. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸರ್ಕಾರದಿಂದ ತಲಾ 5 ಲಕ್ಷ ಪರಿಹಾರ ನೀಡುವುದಾಗಿ ತಿಳಿಸಿದರು. ಹೋರಾಟಗಾರರು ಇದಕ್ಕೆಲ್ಲ ಲೋಕೋಪಯೋಗಿ ಇಲಾಖೆ ಗುಂಡಿ ಮುಚ್ಚದೇ ಇರುವುದಕ್ಕೆ ಲೂಟಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿಸುವ ಕೆಲಸ ಮಾಡ್ತೀನಿ ಅಂತ ಮಾಧ್ಯಮದವರಿಗೆ ಸ್ಪಷ್ಟಪಡಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಬಸ್ ಹಾಗೂ ಖಾಸಗಿ ಶಾಲಾ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಒಂದು ರೀತಿಯಲ್ಲಿ ಸುಮಾರು 3 ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ದಾರೆ. ಸರ್, ಇದಕ್ಕೆ ಯಾರು ಸರ್ ಕಾರಣ? 3 ಅಲ್ಲ, 2 ತೀರೋಗ್ಬಿಟ್ಟಿದ್ದಾರೆ. ಆಮೇಲೆ 3 ಜನ ಒಂದು ಸ್ವಲ್ಪ ಕ್ರಿಟಿಕಲ್ ಇದ್ದಾರೆ. ನಮ್ಮ ರಿಮ್ಸ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಒಬ್ಬರಿಗೆ ಹೆಡ್ಡಿಗೆ ಒಂದು ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಪ್ರೈವೇಟ್ ಇಂದ ನ್ಯೂರೋ ಸರ್ಜನ್ ನಾವು ಕರೆಸಿ ಈಗ ಆಪರೇಷನ್ ನಡೀತಾ ಇದೆ. ಅದು ಬಿಟ್ಟು 12 ಜನ ಮೈಯಲ್ಲೆಲ್ಲ ಗಾಯ ಆಗಿದೆ, ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಯಾರಿಗೆ ಫ್ರ್ಯಾಕ್ಚರ್ ಆಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮೇನ್ ಆಗಿ ಇಲ್ಲಿ ಪ್ರಾಥಮಿಕ ನಮ್ಮ ವರದಿ ಪ್ರಕಾರ KSRTC ಬಸ್ಸು ಮತ್ತು ಸ್ಕೂಲ್ ಬಸ್ಸು ಮುಖಾಮುಖಿ ಡಿಕ್ಕಿ ಆಯಿತು. ಸ್ಕೂಲ್ ಬಸ್ಸಲ್ಲಿ ಒಂದು 40 ಜನ ಮಕ್ಕಳಿದ್ರು. 40ರಲ್ಲಿ 17 ಜನಕ್ಕೆ ಯಾರಿಗೆ ಕ್ರಿಟಿಕಲ್ ಆಗಿದೆ ಇಮಿಡಿಯೇಟ್ ರಿಮ್ಸ್ ಶಿಫ್ಟ್ ಮಾಡಿದ್ದೀವಿ. ಸೊ ಏನು ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬಂದಿದೆ ಅಂದರೆ ಸ್ಕೂಲ್ ಬಸ್ಸಲ್ಲಿ ಸೀಟ್ಗಿಂತ ಜಾಸ್ತಿ ಮಕ್ಕಳನ್ನು ಹಾಕೊಂಡಿದ್ದಾರೆ. ಆಮೇಲೆ KSRTC ಬಸ್ಸು ಒಂದು ಸ್ವಲ್ಪ ಮಿತಿಗಿಂತ ಫಾಸ್ಟಾಗಿ ಹೋಗ್ತಾ ಇತ್ತು ಅಂತ. ಸೊ ಇವತ್ತು ಅಥವಾ ಮ್ಯಾಕ್ಸಿಮಮ್ ನಾಳೆ ಅಷ್ಟೊತ್ತಿಗೆ ಇದನ್ನ ಡೀಟೇಲ್ ಆಗಿ ತನಿಖೆ ಮಾಡಿ ಯಾರು ಕಡೆಯಿಂದ ಇದು ತಪ್ಪಾಗಿದೆ, ಯಾರ ಕಡೆಯಿಂದ ವೈಲೇಷನ್ ಆಗಿದೆ, ಸೊ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ನಾವು ತಗೊತೀವಿ. ಮತ್ತು ಇಮಿಡಿಯೇಟಾಗಿ ತಾತ್ಕಾಲಿಕವಾದ ಪರಿಹಾರನ ಇಮಿಡಿಯೇಟಾಗಿ ನಾವು ಕೊಡ್ತಾ ಇದ್ದೀವಿ. ಸೊ ಯಾರು 2 ದುರ್ಮರಣ ಆಗಿದೆ ಸಣ್ಣ ಮಕ್ಕಳು, ಸೊ ಅವ್ರ ಫ್ಯಾಮಿಲಿಗೆ 5 ಲಕ್ಷ ಇಮಿಡಿಯೇಟಾಗಿ ಇವತ್ತು ಕೊಡ್ತಾ ಇದ್ದೀವಿ. ಮತ್ತು ಗಾಯಗಳು ಮೇಜರ್ ಇಂಜುರೀಸ್ ಗಾಯಗಳು ಯಾರಿಗಾಗಿದೆ ಅವ್ರಿಗೆ KSRTC ವತಿಯಿಂದ 3 ಲಕ್ಷ ನಾವು ಕೊಡ್ತಾ ಇದ್ದೀವಿ. ಸೊ ಇದು ಬಿಟ್ಟು ಇನ್ನೂ ಹೆಚ್ಚಿನ ಪರಿಹಾರ ಇವತ್ತೇ ನಾವು ಸರ್ಕಾರಕ್ಕೆ ಬರೀತಾ ಇದ್ದೀವಿ. ಮತ್ತು ಅವ್ರು ಯಾರು ಶಾಲೆಯಿಂದ ತಪ್ಪಾಗಿದೆ ಸೊ ಅವ್ರ ಮೇಲೂ ನಾವು ಕ್ರಮ ತಗೊಂತೀವಿ. ಮತ್ತು ಅವ್ರ ಕಡೆಯಿಂದ ನಾವು ಕಂಪನ್ಸೇಷನ್ ಕೊಡೋ ವ್ಯವಸ್ಥೆ. ಸರ್, ಇದೊಂದೇನೆಂದರೆ ಗುಂಡಿ ಮುಚ್ಚುವ ನೆಪದಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ನಾವು ಈ ಕೆಲ ತಿಂಗಳ ಹಿಂದೆ ಕೂಡ 20 ಲಕ್ಷ ಲೂಟಿ ಅಂತ ಹೇಳಕ್ಕೆ ಸುದ್ದಿ ಮಾಡಿದ್ವಿ ಸರ್. ಮಾನವೀಯ ಲೋಕೋಪಯೋಗಿ ಇಲಾಖೆಯಿಂದ ಗುಂಡಿ ಮುಚ್ಚುವ ನೆಪದಲ್ಲಿ ತಾವು ಆಕ್ಷನ್ ತಗೊಳ್ತಾರ ಸರ್? ಒಂದು ರೀತಿ ಅದೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಹೋರಾಟಗಾರರು ಕೂಡ. ಓಕೆ, ಸೊ ಅದೇ ಈಗ ಇಲ್ಲಿರೋ ಜನನು ಅದೇ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಪಾಟ್ಹೋಲ್ ಫೀಲ್ಡಿಂಗ್ ಕಾಮಗಾರಿ PWD ಇಂದ ಆಗಿದೆ, ಒಂದು 3 ತಿಂಗಳ ಹಿಂದೆ ತುಂಬ ಕಳಪೆ ಆಗಿದೆ ಅಂತ. ಸೊ ಇಮಿಡಿಯೇಟ್ ಆಗಿ ಬೇರೆ ಇಂಜಿನಿಯರ್ಸ್ ಇಂದ ಇದನ್ನ ಚೆಕ್ ಮಾಡಿ ಅದು ಅದನ್ನ